ದಿಶಾ, ನೀನ್ ಎಲ್ಗೂ ಹೋಗ್ಬೇಡ ಪ್ಲೀಸ್, ಇಲ್ಲೇ ಇರು. ನನಗೆ ಬೋರ್ ಆಗುತ್ತೆ. ಅಮ್ಮ ಭೈರವಿ, ಅವಳಿಗೆ ಒಬ್ಬ ಅಣ್ಣ ಇದ್ದಾನೆ. ಅವನಂತೂ ಇವಳನ್ನ ಬಿಟ್ಟಿರೋದೇ ಇಲ್ಲ. ತಾತ ದಿಶಾನ್ ಯಾವಾಗ ಕರ್ಕೊಂಡು ಬರ್ತೀಯ ಅಂತ ನನ್ನ ತಲೆ ತಿಂತಿರ್ತಾನೆ. ಈಗ ಕರ್ಕೊಂಡು ಹೋಗ್ತೀವಿ, ಆಗಾಗ ಬರ್ತಿರ್ತಾಳೆ ಬಿಡು. ಪ್ಲೀಸ್ ಹೋಗ್ಬೇಡ, ಇಲ್ಲೇ ಇರು ದಿಶಾ. ಭೈರವಿ, ನೀನೊಳ್ಳೆ ಮಗು ತಾನೆ. ಅವಳಿಗೋಸ್ಕರ ಮನೇಲಿ ಎಲ್ರೂ ಕಾಯ್ತಿರ್ತಾರೆ ನೋಡು. ಅವಳ ಸ್ವಲ್ಪ ದಿವಸ ಈ ಮನೇಲಿ ಇಟ್ಕೊಂಡಿದ್ದಕ್ಕೆ ನಿನಗೆ ಅವಳನ್ನ ಬಿಟ್ಟಿರೋಕಾಗ್ತಾ ಇಲ್ಲ ಅಂದ್ಮೇಲೆ ಹುಟ್ಟಿದಾಗಿಂದ ಅವಳ ಜೊತೆಗಿರೋರು ಅವ್ರು ಹೇಗೆ ಅವಳನ್ನ ಬಿಟ್ಟಿರ್ತಾರೆ ಹೇಳು? ಇಷ್ಟಕ್ಕೂ ಅವಳೆಲ್ಲ ಹೋಗ್ತಾಳೆ ಪುಟ್ಟ? ಇಲ್ಲೇ ಹತ್ರದಲ್ಲೇ ಇರ್ತಾಳಲ್ವಾ? ಯಾವಾಗ ಬೇಕೋ ಅವಳನ್ನ ಕರ್ಕೊಂಬಂದ್ರೆ ಆಯ್ತು. ಇಲ್ಲ ಅಂದ್ರೆ ನೀನೇ ಅಲ್ಲಿಗೆ ಹೋಗಿ ಸ್ವಲ್ಪ ಆಟ ಆಡ್ಕೊಂಡ್ ಬಾ. ಬೇಡ, ದಿಶಾ ಇಲ್ಲೇ ಇರ್ಬೇಕು. ದಿಶಾ ಪುಟ್ಟ, ಟೈಮ್ ಆಯ್ತು, ಹೊರಡೋಣವಾ? ಬರ್ತೀವಿ ಮೇಡಮ್, ಬರ್ತೀವಿ ಸರ್. ದಿಶಾ, ಒಂದ್ ನಿಮಿಷ. ದಿಶಾ, ತಗೋ ಬೊಂಬೆ. ಬೇಡ ನಂಗೆ, ನಾನೇ ಕೊಡ್ತಿದ್ದೀನಿ ತಾನೆ, ತಗೋ. ತಗೋಮ್ಮ. ಬರ್ತೀನಿ, ಬಾಯ್. ಬೈ. ಸರ್, ಎಲ್ಲ ಕಡೆ ಪೊಲೀಸ್ ಇದ್ದಾರೆ. ಅವರೆಲ್ಲೂ ತಪ್ಪಿಸ್ಕೊಳ್ಳಕ್ ಚಾನ್ಸೇ ಇಲ್ಲ. ನಾವಿಲ್ಲೇ 3rd ಕ್ರಾಸ್ ಅಲ್ಲಿ ಇದೀವಿ ಸರ್. ಹಾ ಸರ್, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ನಿಮಗೆ ರಿಪೋರ್ಟ್ ಕಳಿಸ್ತೀನಿ. ಈಗಲೇ ಟೈಪ್ ಮಾಡಿ ಕಳಿಸ್ತೀನಿ. ಇಲ್ಲೇ ಸರ್, ಅರ್ಜೆಂಟ್ ಹೋಗ್ತಿದ್ದೆ. ಅರ್ಜೆಂಟ್ ಅಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗೋದು. ನಿಮ್ಗೇನ್ ಬುದ್ಧಿ ಇಲ್ವಾ? ತಲೆ ಇಲ್ವಾ? ತಲೆ ಇದೆ ಸರ್. ಹೆಲ್ಮೆಟ್ ಹಾಕೋ, ಹೋಗ. ಆಯ್ತು ಸರ್. ರವಣ್ ಭಾಯ್, ಅಲ್ಲಿ ಪೊಲೀಸ್ ಅವರು ಚೆಕ್ ಮಾಡೋದಕ್ಕೆ ನಿಂತಿದ್ದಾರೆ. ರವಣ್ ಭಾಯ್, ಏನ್ರಿ ಮಾಡ್ತಿರೋದು? ಗಾಡಿ ಯಾಕ್ರಿ ಇಲ್ಲಿ ನಿಲ್ಸಿದ್ದೀರಾ? ಗಾಡಿ ನಿಂತ್ಬಿಟ್ವಿ. ನೀವು ಯಾವ ಮಠದ ಸ್ವಾಮಿಗಳು? ಮಠ ಮಧ್ಯಾಹ್ನ ಸ್ವಾಮಿ ಮದ್ದೂರು. ಯಾವ ಮಠಕ್ಕೆ? ಶಂಕರ ಮಠ. ಇವ್ರು ನೋಡಿದ್ರೆ ಮಠ ಮಧ್ಯಾಹ್ನ ಸ್ವಾಮಿ ಮದ್ದೂರು ಅಂತಾರೆ. ಅದಿನ್ನೊಂದು ಮಠ. ಮತ್ತಾಗಾದ್ರೆ ಶಂಕರ್ ಮಠ? ಅದಿನ್ನೊಂದು ಮಠ. ರೀ ಶ್ವೇತಾ, ವಾಕಿ ಟಾಕಿಲ್ ಏನೋ ಬರ್ತಾ ಇದೆ, ಅದೇನು ಅಂತ ಚೆಕ್ ಮಾಡ್ರಿ. ಆಯ್ತು ಮೇಡಮ್. ಇಬ್ರು ಸನ್ಯಾಸಿಗಳು ಸ್ಕೂಟಿ ಕಳ್ಳತನ ಮಾಡ್ಕೊಂಡು ಕೆಂಗೇರಿ ಕಡೆ ಹೋಗ್ತಾ ಇದ್ದಾರೆ. ಐ ರಿಪೀಟ್,
ಯಾರೋ ಇಬ್ರು ಸನ್ಯಾಸಿಗಳು ಸ್ಕೂಟಿ ಕಳ್ತನ ಮಾಡ್ಕೊಂಡು ಕೆಂಗೇರಿ ಕಡೆ ಹೋಗ್ತಾ ಇದ್ದಾರೆ. ಹತ್ತಿರದಲ್ಲಿರೋ ಯೂನಿಟ್ ರೆಸ್ಪಾಂಡ್ ಮಾಡಿ. ನಂಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಮೇಡಮ್ ಹತ್ರ ಹೋಗೋಣ, ಬನ್ನಿ ಹೌದಾ? ಬನ್ನಿ ಹಾ, ಸರಿ, ಬನ್ನಿ ಬನ್ನಿ ಮೇಡಮ್ ಹತ್ರ ಬನ್ನಿ. ಮೇಡಮ್, ಇಬ್ರು ಸನ್ಯಾಸಿಗಳು ಸ್ಕೂಟಿನ ಕಳ್ತನ ಮಾಡ್ಕೊಂಡು ಪರಾರಿ ಆಗ್ಬಿಟ್ಟಿದಾರಂತೆ ಮೇಡಮ್. ಸ್ಕೂಟಿ ಕತ್ಕೊಂಡು ಹೋದ. ಹೌದು ಮೇಡಮ್. ಮೇಡಮ್, ಹಾ. ಯಾರೋ ಇಬ್ರು ಸನ್ಯಾಸಿಗಳು ಸ್ಕೂಟಿಲಿ ಕೂತ್ಕೊಂಡು ಡೌಟ್ ಅಲ್ಲಿ ಮಾತಾಡ್ತಿದ್ದಾರೆ ಮೇಡಮ್. ಸನ್ಯಾಸಿಗಳ ಹ್ಞೂ, ಮೇಡಮ್. ಸ್ಕೂಟಿಲ ಎಲ್ಲಿ? ಇಲ್ಲೇ ಹಿಂದೆ. ಹಾ? ಅಯ್ಯೋ, ಇಲ್ಲೇ ಇದ್ರಲ್ಲ ಮೇಡಮ್. ಮೇಡಮ್, ಇದೇ ಸ್ಕೂಟಿಲಿ ಬಂದಿದ್ದವರು. ಮೇಡಮ್, ನಂಗನ್ಸುತ್ತೆ ರಾಕಿನು ರಾವಣ್ಣು ವೇಷ ಮರೆಸ್ಕೊಂಡು ಬಂದಿದ್ರು ಅಂತ. ನಮ್ಮನ್ನ ನೋಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಇರ್ಬೋದು. ಎಲ್ಲಿಗೆ ಹೋಗ್ತಾರೆ ನಾನು ನೋಡ್ತೀನಿ. ರಾಕೆ, ಇನ್ನು ನನ್ನ ಕೈಲಿ ಓಡಕ್ಕಾಗಲ್ಲ. ಇವ್ರ ಕೈಯಿಂದ ತಪ್ಪಿಸ್ಕೊಂಡು ಬಂದಿದ್ದೆ ದೊಡ್ಡ ವಿಚಾರ ರಾವಣ್ ಭಾಯ್. ಆ ಗಾಡಿ ಓನರು ಗಾಡಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸ್ನವರು CCTV ಚೆಕ್ ಮಾಡಿ ನಾವೇ ಕದ್ದಿರೋದು ಅಂತ ಕನ್ಫರ್ಮ್ ಆಗಿರ್ತಾರೆ. ಈ ಪೊಲೀಸ್ನವ್ರಿಗಂತೂ ಪಕ್ಕ ನಾವೇ ಕದ್ದಿರೋದು ಅಂತ ಗೊತ್ತಾಗಿರುತ್ತೆ. ಏನಂತೀಯ? ಖಂಡಿತ ನಮ್ಮನ್ನು ಹಿಡಿತಾರೆ. ಈಗೊಂದು ಕೆಲಸ ಮಾಡೋಣ, ಈಗಲೇ ಇಮಿಡಿಯೇಟ್ ಆಗಿ ಗೋಡನ್ಗೆ ಹೋಗೋಣ. ಹಾ, ಈ ಬಟ್ಟೆ ಚೇಂಜ್ ಮಾಡಿ ನಮ್ಮ ನಾರ್ಮಲ್ ಬಟ್ಟೆ ಹಾಕೊಳ್ಳೋಣ. ಬನ್ನಿ ಹೋಗೋಣ. ನಡಿ. ಏನ್ ತಗೊಳ್ತೀರಾ ಕುಮಾರ್? ಕಾಫಿ, ಜ್ಯೂಸ್ ಏನಾದ್ರೂ ಹೇಳ? ಅಯ್ಯೋ ಬೇಡ ಮೇಡಮ್, ಬರ್ತಾನೆ ಕುಡ್ಕೊ ಬಂದೆ. ಕುಮಾರ್, ನಿಮ್ಮನ್ನ ಕರೆಸಿದ ಉದ್ದೇಶ ಇಷ್ಟೇ. ದೇವಸ್ಥಾನದ ಕೆಲಸ ಮತ್ತೆ ಶುರುವಾಗಬೇಕು. ಆದಷ್ಟು ಬೇಗ ದೇವಿ ಪ್ರಾಣ ಪ್ರತಿಷ್ಠಾಪನೆ. ತುಂಬ ಒಳ್ಳೆ ವಿಷಯ ಸರ್. ಕನ್ಸ್ಟ್ರಕ್ಷನ್ ವರ್ಕನ್ನು ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ. ವಿಗ್ರಹ ಮಾಡೋರು ಯಾರಾದರೂ ಇದ್ದಾರಾ ನಿಮ್ಮ ಕಡೆ? ಇಲ್ಲ ನನ್ನ ಕಡೆ ಯಾರನ್ನಾದರೂ ನೋಡ್ಲಾ? ಇಲ್ಲ, ನಮ್ಮ ಹತ್ರ ಆಲ್ರೆಡಿ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ. ರವಿ ವರ್ಮಾ ಅಂತ ಅವ್ರ ಹೆಸರು. ದೇವಿ ವಿಗ್ರಹ ಕೆತ್ತನೆ ಆಲ್ರೆಡಿ ಶುರುವಾಗಿದೆ. ನಾವು ಅವ್ರ ಕಾಂಟ್ಯಾಕ್ಟ್ ಮತ್ತೆ ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀವಿ. ಅಕಾರ್ಡಿಂಗ್ಲಿ ಫಾಲೋ ಅಪ್ ಮಾಡಿ ನಮ್ಗೆ ಅಪ್ಡೇಟ್ ಮಾಡ್ತೀರಿ. ಆಲ್ಸೋ ಅವ್ರಿಗೆ ಟೈಮ್ಗೆ ಏನೇನು ಬೇಕೋ ವ್ಯವಸ್ಥೆ ಮಾಡಿಕೊಟ್ರೆ ಅಷ್ಟೇ ಸಾಕು. ಆಯ್ತು ಮ್ಯಾಮ್, ಹಾಗೆ ಮಾಡೋಣ. ಕುಮಾರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ವಾಟ್ಸಪ್ ಮಾಡ್ತೀನಿ. ಹಾಂ ಸರ್. ಕಳಿಸಿದ್ದೀನಿ ನೋಡಿ. ಹಾಂ, ಬಂದಿದೆ ಸರ್. ನನ್ನ ಕೆಲಸ ನಾನು ಶುರು ಮಾಡ್ಕೋತೀನಿ. ಸರಿ ಕುಮಾರ್, ಏನಾದರೂ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಆಯಿತು ಸರ್, ಯಾ, ಬರ್ತೀನಿ. ನಮಸ್ತೆ. ಓಕೆ.